ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ. ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯೇ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯೇ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ. ಪರಶಿವನ ಪ್ರತಿರೂಪ ಕರಿಯಲ್ಲಿ ಅವತರಿಸಿ ಬಂದ ದೇವಿ ಪರಶಿವನ ಪ್ರತಿರೂಪ ಕರಿಯಲ್ಲಿ ಅವತರಿಸಿ ಬಂದ ತಾಯಿ ದುಷ್ಟರ ಶಿಷ್ಟಿಸಿ ಶಿಷ್ಟರು ರಕ್ಷಿಸಿ ತಾಯಿ ಲಕ್ಷ್ಮೀ ದೇವಿ ಹೂವು ಹಣ್ಣು ತಂದೆ ನಿನಗೆ ಓ ತಾಯಿ ನಿನ ಕರುಣೆ ಓ ದೇವಿ ನಿನ ಕರುಣೆ ಓ ತಾಯಿ ನಿನ ಕರುಣೆ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ. ಪರಶಿವನ ಈ ಪ್ರತಿರೂಪ ಕರಿಯಲ್ಲಿ ಅವತರಿಸಿ ಬಂದ ದೇವಿ ಪರಶಿವನ ಈ ಪ್ರತಿರೂಪ ಕರಿಯಲ್ಲಿ ಅವತರಿಸಿ ಬಂದ ದೇವಿ ದುಷ್ಟರ ಶಿಕ್ಷಿಸಿ ಶಿಷ್ಟರು ರಕ್ಷಿಸಿ ತಾಯಿ ಲಕ್ಷ್ಮೀ ದೇವಿ ಹೂವು ಹಣ್ಣು ತಂದೆ ನಿನಗೆ ಹೂ ತಾಯಿ ನಿನ ಕರುಣೆ ಓ ದೇವಿ ನಿನ ಕರುಣೆ ಓ ತಾಯಿ ನಿನ ಕರುಣೆ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ. ಅಮ್ಮ ತಾಯಿ ಲಕ್ಷ್ಮೀ ದೇವಿ ನಿನ್ನನ್ನು ಎಷ್ಟು ಹಾಡುಗಳು ಕೊಂಡಾಡಿದ್ರು ಕಡಿಮೆನೆ ತಾಯಿ ಕಡಿಮೆನೆ ಅಮ್ಮ. ಮಹಾದೇವನ ಸತಿಯಾಗಿ ಬಂದು ರಾಕ್ಷಸರನ್ನು ಸಂಹರಿಸಿದಂತೆ ಈ ಭೂಮಿಗೆ ಧರೆಗಿಳಿದು ಬಂದು ಈ ಸಮಾಜದಲ್ಲಿ ಬಂಡಕೋರರು ತುಂಬಿದ್ದಾರೆ. ಈ ಬಂಡಕೋರ ರುಂಡವನ್ನು ಚಂಡಾಡಿಸಿ ನಮ್ಮಂತ ಬಡವರನ್ನು ಕಾಪಾಡೋ ಹೊಣೆ ನಿನ್ನನ್ನೇ ಕುಡಿದಿದ್ದೇವೆ, ನಿನ್ನನ್ನೇ ಕುಡಿದೆ. ನನ್ನ ಪತಿ ದೇವರು ನನ್ನ ಮೈದನ ಸಲುವಾಗಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ನನ್ನ ಮೈದನ ಈ ಭೂಮಿ ತಾಯಿ ಕುರಿಯೇ ನನ್ನ ಉಸಿರು ಅಂತ ದುಡಿತಾ ಇದ್ದಾನೆ. ಈ ನಮ್ಮ ಮನೆಯನ್ನು ಈ ಕಷ್ಟವನ್ನು ದೂರ ಮಾಡಿ ಈ ನಮ್ಮ ಮನೆ ಈ ಸಮಾಜದಲ್ಲಿ ಮುಂದುವರುವಂತೆ ಮಾಡು ತಾಯಿ, ಮಾಡು. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ.
ಮಂಗಲ ಮಂಗಲ, ತಾಯಿ ಮಹಾಲಕ್ಷ್ಮೀ ದೇವಿಯ ಪೂಜೆ ಮುಗಿಯಿತೆ? ಸ್ವಾಮಿ ಮುಗೀತು, ಬನ್ನಿ ಸ್ವಾಮಿ. ಆ ಭವತಾಪ ಕಳೆಯುವ ಭವತಾವೆಯ ಆ ಲಕ್ಷ್ಮೀ ತಾಯಿಯ ಪೂಜೆ ಮಾಡಿ ನಿಮ್ಮ ದಾರಿ ಕಾಯ್ತಾ ಇದ್ದೆ. ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ಆಗಲಿ ಮಗಳ. ತಾಯಿ ಮಹಾಲಕ್ಷ್ಮಿ ಬಡವರ ಪಾಲಿನ ಭಾಗ್ಯ ದೇವತೆ, ದೀನ ದಲಿತರನ್ನ ಕಾಪಾಡುವ ಕರುಣಾಮಯೇ, ದುಷ್ಟರ ಸಂಹಾರ ಮಾಡುವ ಆದಿಶಕ್ತಿಯೇ, ನಿನಗೆ ಕೋಟಿ ಕೋಟಿ ನಮನಗಳು. ಮಾಮರದ ಕೋಗಿಲೆಯು ಅಮ್ಮ ಎಂದು ಕೂಗಿ ಆನಂದಿಸಿದಂತೆ ನಾನಿಂದು ನಿನ್ನ ಪೂಜೆ ಮಾಡಿ ಧನ್ಯನಾದೆನು ತಾಯಿ, ಧನ್ಯನಾದೆನು. ತಾಯಿ ಭೂತಾಯಿ, ಅನ್ನ ನೀಡುವ ತಾಯಿ ಎಂದು ಹಗಲು ಇರುಳು ಬಿಸಿಲು ಮಳೆ ಎನ್ನದೆ ಈ ಭೂಮಿಯಲ್ಲಿ ದುಡಿಯುತ್ತಿದ್ದೇನೆ. ಅದೇ ರೀತಿ ಕುರಿಗಳನ್ನು ಸಾಕಿಕೊಂಡು ಭೀಮಾ ಅರ್ಜುನರಂತೆ ಆ ನನ್ನ ಇಬ್ಬರು ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಎಲ್ಲದಕ್ಕೂ ನಿನ್ನ ಆಶೀರ್ವಾದ ಇರಲಿ ತಾಯಿ, ನಿನ್ನ ಆಶೀರ್ವಾದ ಇರಲಿ. ಸ್ವಾಮಿ, ನೀವು ಆಡಿದ ಮಾತಲ್ಲಿ ಏನೋ ಸ್ವಲ್ಪ ಕಟುರತೆ ಕಂಡಿತಲ್ಲ? ಹೌದು ಮಂಗಲ, ಹೌದು. ಈಗಿನ ಕಾಲದಲ್ಲಿ ಈ ಕಠೋರತೆ ಎಂಬುದು ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಈ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ರಕ್ಷಿಸಿ ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ ಮಂಗಲ. ಅಂದರೆ ಇದರ ನಿಜದ ಅರ್ಥವೇನು ಸ್ವಾಮಿ? ಹೇ ಮಂಗಲ, ಇದರ ಅರ್ಥ ನೀ ತಿಳಿಯಲು ಹೋದದ ವ್ಯರ್ಥ ಕಣೆ, ಅದು ವ್ಯರ್ಥ. ಮಂಗಲ, ಅಂದ ಹಾಗೆ ನಾನೊಂದು ಮಾತು ಹೇಳ್ತೀನಿ, ಈ ನನ್ನ ಮಾತನ್ನು ಅಲ್ಲಗಳೆಯಲ್ಲ ಅಂತ ಮಾತು ಕೊಡ್ತೇನೆ. ಇದೇನು ಸ್ವಾಮಿ, ಹೇಗೆ ಹೇಳ್ತಾ ಇದ್ದೀರಾ? ಸತಿಯಾದಳು ಪತಿಯ ಪರಿ ಪಾಲಿಸೋದು ಸತಿಯಾದಳು ಧರ್ಮ ರೀ. ಸತಿಯಾದಳು ಪತಿಯ ಪಾದ ಪೂಜೆ ಮಾಡಬೇಕು. ಅದನ್ನು ಬಿಟ್ಟು ವಚನ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರಲ್ಲ, ಅದನ್ನೆಲ್ಲ ಮರೆತು ಸುಮ್ಮನೆ ವ್ರತ ಮಾಡಿದರೆ ಏನ್ರಿ ಫಲ ರೀ? ನಿಮ್ಮ ಪಾದ ಸಾಕ್ಷಿಯಾಗೂ ಹೇಳ್ತಾ ಇದ್ದೀನಿ, ಅದ್ಯಾವ ಮಾತಂತ ಹೇಳ್ರಿ, ಖಂಡಿತವಾಗ್ಲೂ ನಾನು ನಡೆಸಿಕೊಡುತ್ತೇನೆ. ಮಂಗಳ, ಈ ಅಜ್ಞಾನದ ಕಣ್ಣುಗಳನ್ನು ನೀ ತೆರೆಸಿಬಿಟ್ಟೆ ಕಣೆ, ತೆರೆಸಿಬಿಟ್ಟೆ. ಈ ಹೃದಯದ ಬಡಿತವನ್ನೇ ಬದಲಾಯಿಸಿಬಿಟ್ಟೆ ಮಂಗಲ. ನಿತ್ಯ ನನ್ನ ಉಸಿರಿನಲ್ಲಿ ಕೊಚ್ಚಿ ಹೋಗುವುದನ್ನ ನೀ ತಡೆದು ಬಿಟ್ಟೆ ಕಣೆ, ನೀ ತಡೆದು ಬಿಟ್ಟೆ. ಏ ಮಂಗಲ, ಮಂಗಲ, ಈ ನನ್ನ ನಿಟ್ಟುಸಿರು ಸುಟ್ಟು ಧೂಮ್ರ ಕನಕನವಾಗಿ ಹೊರ ಹೋಗುವ ಮುಂಚೆ ನೀ ತಡೆದು ಬಿಟ್ಟೆ. ಅದರ ಜೊತೆಗೆ ಈ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಮುಂದಿನ ಭವಿಷ್ಯದಿ ನಮ್ಮ ಜೀವನ ರಾಮರಾಜ್ಯದ ಗೂಡಾಯಿತು. ಆದರೆ ಮಂಗಲ, ನನ್ನ ತಮ್ಮ ಬೀರ. ಸ್ವಾಮಿ, ಏನಾಯ್ತು ರೀ? ಬೀರ ಅಂತ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ, ಏನಾಯ್ತು ಅಂತ ಹೇಳ್ರಿ. ಮಂಗಲ, ಅಂಥದ್ದೇನು ಇಲ್ಲ ಮಂಗಲ, ಅಂಥದ್ದೇನು ಇಲ್ಲ. ಆ ನನ್ನ ತಮ್ಮನ ಬೀರನ ತಾಯಿ ನನ್ನ ತಾಯಿ ಅಕ್ಕ ತಂಗಿಂದೇರು. ಆ ನನ್ನ ಚಿಕ್ಕಮ್ಮ ಗಂಡನಿಲ್ಲದೆ ಮಹಾಮಾರಿ ರೋಗಕ್ಕೆ ತುತ್ತಾಗಿ ಸಾಯುವ ಮುನ್ನ ಆ ಹಸಿಗೂಸನ್ನು ನನ್ನ ಮಡೆಯಲ್ಲಿ ಇಟ್ಟು ಪ್ರಾಣ ಬಿಟ್ಟಳು. ಆವತ್ತಿನ ಹಸಿಗೂಸೆ ಇವಾಗ ಹೇಗಿದಾನ ಗೊತ್ತೇ ಮಂಗಲ, ನಿನಗೆ ಗೊತ್ತಾ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಾಗೆ, ಶ್ರೀರಂಗಪಟ್ಟಣದ ಹೈದರರನ್ನು ಓಡಿಸಿದ ವೀರ ಮದಕರಿ ಹಾಗೆ, ಬ್ರಿಟಿಷರನ್ನ ನಡು ರಸ್ತೆಯಲ್ಲಿ ಗುಂಡಿಟ್ಟ ಕ್ರಾಂತಿಕಾರಿ ಭಗತ್ ಸಿಂಗರ ಹಾಗೆ ಶಕ್ತಿವಂತನಾಗಿ ಬೆಳೆಸಿದ್ದೇನೆ ಮಂಗಲ, ಶಕ್ತಿವಂತನಾಗಿ ಬೆಳೆಸಿದ್ದೇನೆ. ಏ ಮಂಗಲ, ಅವನೆಂದರೆ ನನಗೆ ಪಂಚಪ್ರಾಣ, ಅವನಿಗೂ ಕೂಡ ನಾನೆಂದರೆ ಎಲ್ಲಿಲ್ಲದ ಪ್ರಾಣ. ಅದೇ ರೀತಿ ಈ ಬಡ ರೈತನನ್ನು ತನ್ನ ದೇವರ ಸಮಾನ ಕಾಣುತ್ತಿದ್ದಾನೆ ಆ ನನ್ನ ತಮ್ಮ.
ಮಂಗಲ, ಯಾವುದಕ್ಕೂ ಈ ನಮ್ಮಿಬ್ಬರ ನಡುವೆ ವಿಷಯ ಯಾರಿಗೂ ಗೊತ್ತಾಗದಿರಲಿ. ಅದೇ ರೀತಿ ಮಂಗಲ, ನನಗೊಂದು ಮಾತು ಕೊಡ್ತೀಯಾ? ಆ ನನ್ನ ತಮ್ಮ ಬೇರೆ ತಾಯಿ ಮಗನೆಂತೂ ಎಂದೂ ಭಾವಿಸಬೇಡ ಕಣೆ, ಎಂದೂ ಭಾವಿಸಬೇಡ. ಅವನು ನಿನ್ನ ಹೆತ್ತ ಮಗ ಎಂದು ತಿಳಿಯಬೇಕು ಮಂಗಲ, ನಿನ್ನ ಹೆತ್ತ ಮಗ ಎಂದು ತಿಳಿಯಬೇಕು. ರೀ, ಏನ್ರಿ ಇದು? ಏನು ಮಾತನಾಡ್ತಾ ಇದ್ರಾ ನೀವು? ರೀ, ನನ್ನ ಬೀರ ಶಕ್ತಿಯಲ್ಲಿ ಭೀಮನು, ಯುಕ್ತಿಯಲ್ಲಿ ಶ್ರೀಕೃಷ್ಣನು, ಸತ್ತದಲ್ಲಿ ಧರ್ಮರಾಜನ್ರಿ ನನ್ನ ಮೈದುನ. ರೀ, ಆ ನನ್ನ ಮೈದುನ ಬೀರ ಅನಾಥನಲ್ಲ ರೀ, ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಅಂತ ನಾನು ಜೋಪಾನ ಮಾಡ್ತೀನಿ. ಇದೇ ರೀ ನಾನು ನಿಮಗೆ ಕೊಡುವ ರಾಮವಚನ. ಮೆಚ್ಚಿದೆ ಮಂಗಲ, ಮೆಚ್ಚಿದೆ ಈ ನಿನ್ನ ನುಡಿಗಳನ್ನು ಕೇಳಿ. ಹುಚ್ಚನಂತೆ ಇದ್ದ ಈ ಒಂದು ನನ್ನ ಮನಸ್ಸಿನಲ್ಲಿರುವುದನ್ನ ನೀ ಒಡ್ಡು ಕಟ್ಟಿ ತಡೆದು ಬಿಟ್ಟೆ ಕಣೆ, ತಡೆದು ಬಿಟ್ಟೆ. ಏ ಮಂಗಲ, ಈ ನಿನ್ನ ಮಾತನ್ನು ಕೇಳಿ ನನಗೆ ಎಲ್ಲೆಲ್ಲದ ಸಂತಸ ಉಕ್ಕಿ ಬರುತ್ತಿದೆ ಮಂಗಲ, ಎಲ್ಲಿಲ್ಲದ ಸಂತೋಷ ಉಕ್ಕಿ ಬರುತ್ತಿದೆ. ಹೇ ಮಂಗಲ, ಏನೇ ಇವತ್ತು ಮದುವೆಯ ದಿನ ನೀನು ತಯಾರಾಗಿ ಬಂದಾಗ ಯಾವ ರೀತಿ ಫಳಫಳನೆ ಮಿನುಗುತ್ತಿದೆಯಲ್ಲ, ಆ ರೀತಿ ಕಾಣ್ತಾ ಇದೀಯಾ ಮಂಗಲ. ಇದೇ ಒಂದು ಸಂತೋಷ ಸಮಯದಲ್ಲಿ ಈ ನಿನ್ನ ಕೋಗಿಲೆಯ ಕಂಠದಿಂದ ಒಂದು ನವಿಲನ್ನು ಅರ್ಥ ಮಾಡಬಾರದೆ ನನ್ನ ಮಹಾರಾಣಿ? ಆಗ್ಲಿ ರೀ ಪತಿದೇವರೇ, ನಿಮ್ಮ ಆಸೆ ಅಂತೆ ಆಗ್ಲಿ. ನನ್ನ ಮನೆಯ ದೇವತೆ ಇರತ ಬಾಳದೇವಿಗೆ ಬಾಳಮಲ್ಲಿಗೆ ಹೂವ್ಯಾಕೆ ಸುಲೆಯ ಬಾಲಿಗೆ ಅಬ್ಬರಾಗಿ ಹೋಗಿ ಮಾತಾಡು ನಾಯಕಿ, ನಿಜ ಹೇಳಿ ನನ್ನಾಳು ಬಾಲಕಿ. ಪ್ರೀತಿ ಕಾಣಿಕೆ ಅಪರಾಧಿ ಮನೆಯ ದೇವತೆ ನನ್ನಲ್ಲಿ ಅನುಮಾನ ಸುಳಿಯದು ಪ್ರತಿ ರಾತ್ರಿ ಆರಂಭವಿರುತ್ತದೆ ವಿರುದ್ಧಕ್ಕೆ ಕೊನೆಯನ್ನು ಸರಸವೇ
ಚಿರದ ಪಾರ್ವತಿ ತಮ್ಮ ಹೇ ತಮ್ಮ ಕುರಿಹಟ್ಟಿಯಿಂದ ಇವಾಗ ಬಂದಿಯೇನು? ಹೌದಣ್ಣ, ಹತ್ಯೆಯ ಕಥ ಹಿಡಿದು ಬಾಲಮರಿ ತಾಯಿಯ ಮೇಲೆಗೆ ಬಿಟ್ಟು ಅವುಗಳೇ ತಪ್ಪಲು ಹಾಕಿ ಬರೋದು ಇವತ್ತಾಯ್ತಣ್ಣ, ಇವತ್ತಾಯ್ತು. ಮಗ ಬಾ ಮಗ, ಮೊದಲು ಕೈಗೆ ಮುಖ ತೊಳ್ಕೊಂಡು ಉಪ್ಪಿಟ್ಟು ಮಾಡಿದ್ದೇನೆ, ಉಪ್ಪಿಟ್ಟು ತಿಂದು ಚಹಾ ಕುಡಂತೆ ಬಾ ಮೈದುನ. ಈ ಬೀರನಿಗೆ ಚಾಯನಮ್ಮ, ನನ್ನ ಹೆತ್ತ ತಂದೆ ತಾಯಿ ಎಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚೆಗೆ ಬೆಳೆಸಿಕೊಂಡಿರುವ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಒಂದು ಬೋಗಾಣಿ ಜೋಳ ಉಂಡೇ ಬಂದಿದ್ದಾನೆ. ನನಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಹೀಗೆ ಮಾತಾಡ್ತಾ ಇದೀಯಾ? ಏ ತಮ್ಮ, ನೀನಂದ್ರೆ ನಮಗೆ ಪಂಚಪ್ರಾಣ ಕಣು, ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ, ಕೇಳಿಸಿಕೊಂಡೆ. ಮಂಗಲ, ಅದು ಏಕಣ್ಣ ಕದಲಿದ್ದೀಯಾ? ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ಪಂಚಪ್ರಾಣ. ತಗೊಳಪ್ಪ, 10 ಕುರಿ ಮಾರಿದ 10,000 ರೂಪಾಯಿಯಂತೆ 1,00,000 ರೂಪಾಯಿಗಳನ್ನು. ತಮ್ಮ, ಮೆಚ್ಚಿದೆ ಈ ನಿನ್ನ ಸಾಧನೆಯನ್ನ. ತಮ್ಮ, ಈ ನಿನ್ನ ದುಡಿಮೆಯಿಂದ ಈ ನನ್ನ ಸಂಸಾರದ ಬೇಗೆಯೂ ಸಾಗುತ್ತಿದೆ. ಈ ನಿನ್ನ ದುಡಿಮೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ತಮ್ಮ, ಎಷ್ಟು ವರ್ಣಿಸಿದರೂ ಸಾಲದು ತಮ್ಮ. 2 ವರ್ಷಗಳ ಕಾಲ ಅತಿಯಾದ ಮಳೆಯಿಂದಾಗಿ ಬೆಳೆ ನಾಶವಾಗಿ ಆದಾಯ ಇಲ್ಲದೆ ತುಂಬಾ ಬಡತನ ಬೇಕಾಗಿದೆ ತಮ್ಮ, ತುಂಬಾ ಬಡತನ ಹೆಚ್ಚಾಗಿದೆ. ಅದೇ ರೀತಿ ಯೋಗಿಯಾದ ನಾನು ನಿಮಗೆಲ್ಲ ತಂದು ದುಡಿದು ಹಾಕುವುದನ್ನು ಬಿಟ್ಟು ನೀನು ತಂದು ಕೊಟ್ಟಿರುವುದನ್ನು ತಿಂದು ತೇಗುವ ಭೋಗಿಯಾಗಿದ್ದಾನೋ ತಮ್ಮ ಈ ರೈತ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕಣ್ಣ? ನೇಗಿಲ ಯೋಗಿಯಾದ ನೀನು ಎಂದು ಭೋಗಿ ಅಲ್ಲ. ಈ ನೇಗಿಲ ಉಂಟು ಬಿದ್ದು ಬೆಳೆದಿದ್ದರೆ ಈ ಜಗಕ್ಕೆ ಉಳಿಗಾಲವೆಲ್ಲಿ? ನಿನ್ನ ಕಾಯಕ. ತಮ್ಮ, ಎಂತಹ ವಿಚಾರ ಶಕ್ತಿಗಳು ಅಡಗಿದೆ ತಮ್ಮ ನಿನ್ನಲ್ಲಿ. ಏ ತಮ್ಮ, ನಿನಗೆ ಈ ಕಾಯಕದ ಅರ್ಥವೂ ಗೊತ್ತೇನೋ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿದಿಲ್ಲವೇನನ್ನ? ಕೇಳಿಲಿ ಯೋಗಿ ಆಗ್ತವನು ಅಂಗಹೀನ ಅನ್ನನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ ಕಲೆ ಸಂಗೀತ ಗಾಯನ ಮಾಡಿ ಕರೆಸಿದ ಆ ಗದುಗಿನ ಪುಟ್ಟರಾಜರು ಶಿವಯೋಗಿ. ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಸಿ ಈಗ ದಾಸೋಹಿಯಾದ ಸಿದ್ಧಗಂಗಾ ಶ್ರೀಗಳು ಅವರು ಶಿವಯೋಗಿ. ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೌಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ನನ್ನ ಗುರುನಾನಂದರು ಯೋಗಿ. ಹುಟ್ಟಿನಿಂದಲೇ ಕಾಲಿಂದ ಕಾಂಚಾನ ಸರಿಸಿ ಆಶೆಯನ್ನು ತ್ಯಜಿಸಿ ಜೇಬುಗಳೆಲ್ಲ ಶರಣವನ್ನು ಧರಿಸಿ ಅವರ ಸಾಯುವ ಮುನ್ನ ಬರೆದಿಟ್ಟ ಅವರ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿದೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ,
ಶ್ರೀಗಳು ಜ್ಞಾನಯೋಗಿಯನ್ನ ಜ್ಞಾನಯೋಗಿ. ತಮ್ಮ ಎಂತಹ ಮಾತುಗಳು ತಮ್ಮ ನಿನ್ನದು, ಎಂತಹ ಮಾತುಗಳು. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಿಲು ಅನ್ನದೆ ಒತ್ತಿ ಬೆತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲೆ ಯೋಗಿಯನ್ನ ನೇಗಿಲೆ ಯೋಗಿ. ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ಈ ನಿನ್ನ ಮಾತುಗಳನ್ನು ಕೇಳಿ ಈ ಜಗತ್ತನ್ನೇ ಮರೆತು ಬಿಟ್ಟೆ ತಮ್ಮ, ಈ ಜಗತ್ತನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದು ಸಂತೋಷದ ಸಂಭ್ರಮ? ಶ್ರೀಧರ್, ಮೈದುನ ಬಾರಪ್ಪ, ಈಗ ಬಂದೇನಪ್ಪ. ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತೀನು ಮೈದುನ? ಡಿಗ್ರಿ ಅಭ್ಯಾಸ ಏನು ಚೆನ್ನಾಗಿ ನಡೆದಿದೆ ಅತ್ತಿಗೆ. ಆದ್ರೆ ಅಣ್ಣನ ಹತ್ರ ಹಣಕ್ಕಾಗಿ ಬಂದಿರುವೆ. ಹೌದಣ್ಣ, ಈಗ ತಾನೇ ಕುರಿ ಮಾರಿದ ಹಣವಿದೆಲ್ಲ ಅದನ್ನೇ ತಮ್ಮನಿಗೆ ಕೊಟ್ಟು ಬಿಡೋಣ. ತಮ್ಮ ಶಶಿಧರ, ಎಷ್ಟು ಬೇಕಪ್ಪ ನಿನಗೆ ಹಣ? ಅಣ್ಣ, ನನಗೆ 25,000 ಕೊಟ್ಟರು ಸಾಕಣ್ಣ. 25,000 ಕೊಟ್ಟರೆ ಸಾಕು. ತಮ್ಮ ಶಶಿಧರ, ಈಗಿನ ಕಾಲದಲ್ಲಿ ಹುಡುಗರು ಪಾಶಾಪುರ, ಗೋಕಾಕ, ಧಾರವಾಡ, ಬಿಜಾಪುರ ಅಂತ ಹೇಳಿ ವಿದ್ಯಾಭ್ಯಾಸ ಮಾಡಿ ನೌಕರಿ ಹತ್ತುತ್ತಾನಂತ ಹೇಳಿ ಹಾಳಾದ ವಾಟ್ಸಾಪ್ ಫೇಸ್ಬುಕ್ ಬೆನ್ ಹತ್ತಿ, ಅದೇ ರೀತಿ ಪ್ರೀತಿ ಪ್ರಣಯ ಅಂತ ಹೇಳಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತಂದೆ ತಾಯಿಗಳು ಹೊಲದಲ್ಲಿ ಕೂಲಿ ನಾಲಿ ಮಾಡಿ ತಮ್ಮ ಬೆವರು ಸುರಿಸಿ ನನ್ನ ಮಗ ಸಾಹೇಬನಾಗ್ತಾನಂತ ಹೇಳಿ ಎಲ್ಲೆಲ್ಲೋ ಸಂಘದಲ್ಲಿ ಸಾಲ ಮಾಡಿ ತಮ್ಮ ಓದಿಸ್ತಿದ್ದಾರೆ. ಆದರೂ ಏನು ಮಾಡುವುದು? ಹುಚ್ಚು ಹುಡುಗರು ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ತಾನು ಕೆಡುವುದಲ್ಲದೆ ತನ್ನ ಸಂಸಾರವನ್ನೇ ಹಾಳು ಮಾಡುತ್ತಿದ್ದಾರೆ. ಏ ತಮ್ಮ, ನೀನು ಮುಂದೆ ಚೆನ್ನಾಗಿ ಓದಿ ಮುಂದೆ ದೊಡ್ಡ PSI ಸಾಹೇಬ್ ಆಗಿ ಇದೇ ಗೊಡ್ಚಿನಮಲಿಕೆಯಲ್ಲಿ ಪ್ರಾರಂಭವಾಗ್ತಿರೋ ಹೊಸ ಪೊಲೀಸ್ ಸ್ಟೇಷನ್ಗೆ PSI ಆಗಿ ಬಂದು ದುಷ್ಟರ ಸಂಹಾರ ಮಾಡಬೇಕು. ತಮ್ಮ, ಈ ಊರಲ್ಲಿ ನನ್ನ ತಮ್ಮ ಶಶಿಧರ ಅಂದರೆ ಸಾಕು, ಬೀದಿಯಲ್ಲಿ ಇರ್ತಕ್ಕಂಥ ಕಳ್ಳರು ಗೊಡಚಿನಮಲಕಿ ಬಿಟ್ಟು ಬೇರೆ ಕಡೆಗೆ ಹೋಗಬೇಕು. ತಮ್ಮ, ತೆಗೆದುಕೋ ಈ ಹಣವನ್ನ. ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ. 75,000 ರೂಪಾಯಿನ ನಿನ್ನ ಅತ್ತಿಗೆ ಕಡೆ ಕೊಡು, 25,000 ರೂಪಾಯಿ ನೀನು ಇಟ್ಕೋತಮ್ಮ. ಅದೇ ರೀತಿ ಯಾವುದೇ ರೀತಿಯಿಂದ ದುಂದು ವೆಚ್ಚ ಮಾಡಬೇಡ ತಮ್ಮ, ದುಂದು ವೆಚ್ಚ ಮಾಡಬೇಡ. ಹಾಗೆ ಆಗಲ್ಲ, ನಿಮ್ಮ ಇಚ್ಛೆ ಅಂತ ಆಗಲಿ. ರೀ, ಈ ನಮ್ಮ ಸಂಸಾರ ಈಗ ಆನಂದ ಸಾಗರವಾಗಿದೆ ನೋಡ್ರಿ. ಈ ನಮ್ಮ ಸಂಸಾರ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದ್ದೀರಿ. ಮಗಳ, ಈ ಆನಂದ ಸಾಗರದಲ್ಲಿ ಈ ನನ್ನ ಇಬ್ಬರು ತಮ್ಮಂದಿರು ನನ್ನೆರಡು ಕಣ್ಣುಗಳು ಕಣ್ಣುಗಳು. ಇವರು ಈ ಗೊಡ್ಚಿನಮಲಿಕೆಯ ಹೆಬ್ಬುಲಿಗಳು ಹೆಬ್ಬುಲಿಗಳು. ಏ ಮಗಳ, ನನಗೆ ಇವರೇ ನನ್ನ ಸರ್ವ ಆಸ್ತಿ. ಏ ಮಗಳ, ಏನ್ರಿ? ಇದೇ ಸಂತೋಷ ಸಮಯದಲ್ಲಿ, ಇದೇ ಸಂತೋಷ ಸಾಗರದಲ್ಲಿ ನಾವೆಲ್ಲ ಕೂಡಿ ಹಾಡಿ ಕುಣಿಯೋಣವೇ? ಹೌದು ರೀ, ನನ್ನ ಮೈದುನ ಇರುವವರೆಗೂ ಯಾವ ಭಂಡಕೋರಿಗೆ ಹೆದರಾಗಿಲ್ಲ ರೀ. ಈ ಗೊಡಚಿನ ಮೆಲಿಕೆಯಲ್ಲೇ ನನ್ನ ಮೈದರು ರಾಜ ಹುಲಿ ಇದ್ದಾಗೆ ರೀ. ಮೊದಲು ನನ್ನ ಮೈದರಿಗೆ ದೃಷ್ಟಿ ತೆಗಿತೀರಪ್ರಿ. ಎಷ್ಟು ದೃಷ್ಟಿ ಆಗೈತೋ ಏನೋ. ಬರ್ರಪ್ಪ, ಬಾರಪ್ಪ ಮೈದನ. ಚಲೋ ತೆಗಿಯವರು ಮಟನ್ ಬೇರೆ ತಿಂದು ಬಂದಾರ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರ ಹುಡುಗಿಯರ ಕಣ್ಣು ನನ್ನ ಮೈದ ಮೇಲೆ ಬೀಳದೆ ಇರ್ಲಪ್ಪ. ಏ ಮಗಳ, ಅವ್ರಿಗೆ ಬೆಳತಿಲ್ಲ ಕಣ್ಣ, ನನ್ನ ಮೇಲೆ ಬೆಳಕತ್ತಾವ. ಬಾಳ ರಸಿಕರ್ರಿ ನೀವು. ನನ್ನ ಪತಿ ದೇವರು ಹಾಗೆ ಹಂಗೇನ್ರಿ ನೀವು? ಮೊದಲೇ ಯಾರಿದ್ದಂಗೆ ಹೇಳ, ರವಿಚಂದ್ರ ಇದ್ದಂಗ. ಬನ್ನಿ ಸುಮ್ಮನೆ ಎಲ್ಲರೂ ಸೇರಿ ಹಾಡೋಣ.
ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಬಾಗಿಲ ಅದು ಹಬ್ಬಲ ಉಸಿರಾಟಕ್ಕೆ ಸರಿ ನಮ್ಮ ಭಾಗ್ಯದ ಸಿರಿ ನಮ್ಮ ಭಾಗ್ಯದಾಸಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ನಮ್ಮ ಪುಣ್ಯದಾಸಿ ರೀ ಮೈದನ ಬನ್ರಪ್ಪ ಎಲ್ಲರೂ ಒಳಗೆ ಪ್ರಸಾದಕ್ಕೆ. ಓಕೆ ಆಯ್ತು ಮಗಳ, ಹೋಗೋಣ ಒಳಗೆ. ಸೇರಿಸಿದಳು. ಆಕಸ್ಮಿಕವಾಗಿ ಅವರಿಬ್ಬರ ಮಧ್ಯೆ ಪ್ರೇಮ ಉದ್ಭವಿಸಿ ಅವರ ದಾಂಪತ್ಯ 100 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಲಿ ಅಂತ ಹಾರೈಸುವ ಮೂಲಕ ಪಾಶಾಪುರದ ಹೆಮ್ಮೆಯ ಕಲಾವಿದ ಅತಿಥಿ ಪಾತ್ರದಲ್ಲಿ ಬಂದಂತಹ ಆತ್ಮೀಯ ಗೆಳೆಯ ಬಸ್ಸು ಗುಬ್ಚಿ ಅವರಿಗೆ ಪಾಶಾಪುರದ ಕಲಾ ಬಳಗದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ರೈತನ ಪಾತ್ರಕ್ಕೆ ಜೀವ ತುಂಬಿರ್ತಕ್ಕಂತಹ ಬಸ್ಸು ಗುಬ್ಚಿ ಅವರು ವೇದಿಕೆಗೆ ಬರಬೇಕು ದಯವಿಟ್ಟು. ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ ಆತ್ಮೀಯ ಸಹೋದರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.
ಶ್ರೀಮಂತಿಕೆಯ ದರ್ಪದಿಂದ ಸರ್ವ ಸಾಮ್ರಾಜ್ಯ ಕಟ್ಟಿ ಪುಟ್ಟ ಲೋಕವನ್ನೇ ಕಟ್ಟಬೇಕೆಂದು ಹಠ ತೊಟ್ಟಿರುವ ಈ ಮನೋಹರನ ಮನಸ್ಸೆಂಬುದೊಂದು ಮಂಗನಾಗಿ ಕೆರಳಿ ಆ ಅರಳಿದ ಪುಷ್ಪಲಕ್ಷ್ಮಿ ಅಂತ ಹರಿಹಾಯ್ದು ಹೋಗುತ್ತಿದೆಯಲ್ಲ, ಯಾಕೆ? ಏನು ಅವಳ ರೂಪದ ಲಾವಣ್ಯ, ಕಾರಣದ ಸೊಬಗು. ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿ ಕಳಿಸಬೇಕು ಆ ಬ್ರಹ್ಮ. ಅವಳ ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಹಾಡಿ ಕುಣಿದಾಗ ಕುಪ್ಪಳಿಸಿ ನಗುವ ಅವಳ ಮೂಗು, ತುಟಿಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ತಪ್ಪಿ ಹೋಗಿದ್ದಾನೆ ಈ ಮನೋಹರ. ಏ ಲಕ್ಷ್ಮಿ, ನನಗಾಗಿ ಅವತರಿಸಿ ಬಂದಿರುವ ಶೃಂಗಾರದ ಜೀವಂತ ಶಿಲೆಗೆ ನಾನು ಭೃಂಗಿಯಾಗಿ ಭಂಗಿ ರೂಪದಲ್ಲಿ ನಿತ್ಯ ನೀನು ನನ್ನ ಕಣ್ಮುಂದೆ ಕಾಣುವಂತೆ ಚುಂಬಿಸಿ ಶಂಭೋಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಸ್ವೀಕರಿಸದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ ಮನೋಹರನೇ ಅಲ್ಲ.